ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದು. ನಾವು ನೀವೆಲ್ಲರೂ ಈ ಸಭಾಂಗಣದಲ್ಲಿ ಒಟ್ಟಾಗಿ ಸೇರಿ ಒಂದಷ್ಟು ಸಾಹಿತ್ಯಿಕ ಚರ್ಚೆಯಲ್ಲಿ ಭಾಗವಹಿಸುವಂತಹ, ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಕೃತಿಯನ್ನ ಲೋಕಾರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಪುರುಷೋತ್ತಮ ದಾಸ್ ಹೆಗಡೆ ಅವರು ಕೃತಿಕಾರರಾಗಿ ಈ ಸಭೆಯನ್ನು ಕುರಿತು ಮಾತನಾಡಬೇಕಾಗಿ ಮನವಿ ಮಾಡಿಕೊಳ್ತಾರೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿಗಳ ಅಡಿದಾವಗಳಲ್ಲಿ ನಮಸ್ಕರಿಸುತ್ತ ವಿಶ್ವನಾಥ್ ಸಾಹೇಬ್ರೆ ಹಾಗೂ ಇತರ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ಸಾಮಾನ್ಯವಾಗಿ ಲೇಖಕರು ಅವರ ಕೃತಿ ಬಿಡುಗಡೆಯಲ್ಲಿ ಮಾತನಾಡೋದಿಲ್ಲ, ಆದರೆ ನನಗೆ ಮಾತನಾಡೋದಕ್ಕೆ ಹೇಳಿದ್ದಾರೆ. ನಾನು ಬಹಳಷ್ಟು ಈಗ ನಾರಾಯಣಘಟ್ಟ ಸಾಹೇಬರು ಈ ಒಂದು ಕೃತಿಯ ಸಾರಾಂಶವನ್ನ ತಮಗೆಲ್ಲ ಉಣಬಡಿಸಿದ್ದಾರೆ. ನಾನು ಕೆಲವೇ 2 ಸಾಲುಗಳಲ್ಲಿ ಈ ಕೃತಿಯ ಬಗ್ಗೆ ತಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಕಾಳಿದಾಸನ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ ನಂತರ ರಘುವಂಶ, ಕುಮಾರ ಸಂಭವ ಈ ಎಲ್ಲ ಮಹಾಕಾವ್ಯಗಳನ್ನು ನಾನು ಓದಿದ ನಂತರ ಈ ಒಂದು ಖಂಡಕಾವ್ಯ ಮೇಘದೂತವನ್ನು ಓದಿದಾಗ ಬಹಳ ಇಂಪ್ರೆಸ್ ಆಯ್ತು ನನಗೆ. ಇದೊಂದು ಅದ್ಭುತ ಮಹಾಕಾವ್ಯ. ನಮ್ಮ ನಾರಾಯಣ ಭಟ್ರು ಹೇಳಿದಂಗೆ ಇದೊಂದು ಶ್ರೇಷ್ಠ ಕಾವ್ಯ. ಯಾವುದೇ ಒಂದು ನಮ್ಮ ಪ್ರಪಂಚದ ಯಾವುದೇ ಭಾಷೆಗೆ ಇದನ್ನ ನೀವು ಯಾವುದೇ ಶೇಕ್ಸ್ಪಿಯರ್ ಇರ್ಬೋದು, ಈಟ್ಸ್ ಇರ್ಬೋದು, ಯಾರೇ ಒಂದು ತುಲನೆ ಮಾಡೋದಕ್ಕೆ ಸಾಧ್ಯವಾದಂತಹ ಒಂದು ಮಹಾನ್ ಕಾವ್ಯ ಈ ಪುಟ್ಟ 121 ಶ್ಲೋಕಗಳ ಈ ಖಂಡಕಾವ್ಯದಲ್ಲಿ ಅಡಗಿದೆ. ನಾನು ಮೇಘದೂತವನ್ನ ಈ ವಿಮರ್ಶೆ ಮಾಡಿರ್ತಕ್ಕಂಥ ಈ ಎಲ್ಲ ಇಂಗ್ಲಿಷ್ ಸಾಹಿತ್ಯಗಳು ಏನಿದಾವೆ ಇವನ್ನೆಲ್ಲವನ್ನು ಅಭ್ಯಾಸ ಮಾಡಿದೆ, ಮತ್ತು ಕನ್ನಡ ಸಾಹಿತ್ಯ ಏನಿದೆ ಇವನ್ನೆಲ್ಲವನ್ನು ಅಭ್ಯಾಸ ಮಾಡಿದೆ. ಎಲ್ಲಾ ಸಾಹಿತ್ಯಗಳಲ್ಲೂ ಕಾಳಿದಾಸ ನೇಚರ್ ಪ್ರಕೃತಿಯ ಬಗ್ಗೆ ವರ್ಣನೆ ಮಾಡಿದ್ದಾನೆ, ಅದು ಉತ್ಕೃಷ್ಟ ಮಟ್ಟದಲ್ಲಿದೆ. ಅದನ್ನು ಯಾರು ಅಲ್ಲಿಗೆ ಸಾಧ್ಯನೇ ಇಲ್ಲ. ಮತ್ತು ಇದೊಂದು ಅಮರ ಪ್ರೇಮ ಕಾವ್ಯ ಅನ್ನೋ 2 ಆಂಗಲ್ ನಲ್ಲಿ ಮಾತ್ರ ಈ ಮೇಘದೂತವನ್ನ ವಿಮರ್ಶೆ ಮಾಡ್ತಾ ಇದ್ರು. ನನಗೆ ಇದನ್ನ ಗಮನಿಸಿದಾಗ ಇಲ್ಲಿ ಗೃಹಸ್ಥಾಶ್ರಮದ ಬಗ್ಗೆ, ವಾನಪ್ರಸ್ಥಾಶ್ರಮದ ಬಗ್ಗೆ, ಸನ್ಯಾಸಾಶ್ರಮದ ಬಗ್ಗೆ ನನಗೆ ಸುಳಿವು ಸಿಕ್ತು. ಅಂದ್ರೆ ಆಶ್ರಮ ಪದ್ಧತಿ ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಮೊದಲಿಗೆ ಕಂಡುಬರೋದಿಲ್ಲ. ಇದು ಬೌದ್ಧಿಸಂನಲ್ಲಿ ಬಹಳಷ್ಟು ಪ್ರಚಲಿತಕ್ಕೆ ಬಂದಿರತಕ್ಕಂಥ ಒಂದು ಆಶ್ರಮ ಪದ್ಧತಿ. ನಂತರ ಈ ಆಶ್ರಮ ಪದ್ಧತಿಯಿಂದ ಹಿಂದೂ ಧರ್ಮ ಅಳವಡಿಸಿಕೊಳ್ತು. ಈ ಆಶ್ರಮ ಪದ್ಧತಿಯ ಪ್ರಾಮುಖ್ಯತೆಯನ್ನು ಅರಿತಂತಹ ನಮ್ಮ ಈ ಹಿಂದೂಗಳು ಹಿಂದೂ ಧರ್ಮದ ಭಾಗವಾಗಿ ಇದನ್ನ ಆಶ್ರಮ ಪದ್ಧತಿನ ಮಾಡಿಕೊಂಡ್ರು. ಈ ಒಂದು ಸುಳಿವು ನಮ್ಗೆ ಈ ಮೇಘದೂತದಲ್ಲಿ ಸಿಕ್ತು. ಸಿದ್ಧರ ವಾನಪ್ರಸ್ಥಾಶ್ರಮದ ಬಗ್ಗೆ, ಸಿದ್ಧರ ಸನ್ಯಾಸಾಶ್ರಮದ ಬಗ್ಗೆ, ಸಿದ್ಧರ ಗೃಹಸ್ಥಾಶ್ರಮದ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ನಂತರ ಈ ರಂತಿದೇವ ಅನ್ನೋನ್ನ ಇವನು ಇಲ್ಲಿ ಮತ್ತೆ ಬಲರಾಮನ್ನ ಇಲ್ಲಿ ಆದರ್ಶ ಪುರುಷನ ಆಶ್ರಮ ಪದ್ಧತಿಯ ಆದರ್ಶ ಪುರುಷನನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾನೆ. ರಂತಿದೇವ ನಾರಾಯಣಘಟ್ಟ ಆಗ್ಲೇ ಹೇಳಿದಾಗೆ ಅವನು ರಾಜ, ಒಂದು ಮಹಾಭಾರತದ ನಮ್ಮ ಚಂದ್ರವಂಶದ ರಾಜರ ಒಂದು ಸಂತತಿಗೆ ಸೇರಿದವನವನು. ಇವನು ಮಹಾನ್ ಧಾರ್ಮಿಕನಾಗಿದ್ದ, ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದ. ಆದ್ರೆ ಇವನು ಏನು ಸಂಪತ್ತನ್ನ ಕ್ರೋಢೀಕರಣ ಮಾಡಿದ್ದ ಅದನ್ನೆಲ್ಲ ಇವನು ವಾನಪ್ರಸ್ಥಾಶ್ರಮದಲ್ಲಿ ದಾನ ಮಾಡ್ತಾನೆ. ಸೊ ಅದಕ್ಕೆ ನಾವು ಸಹ ನಮ್ಮ ಗೃಹಸ್ಥಾಶ್ರಮ ಜೀವನದಲ್ಲಿ ಗಳಿಸಿದಂತ ಸಂಪತ್ತು ಎಲ್ಲವನ್ನೂ ಸಹ ನಾವು ವಾನಪ್ರಸ್ಥಾಶ್ರಮಕ್ಕೆ ಕಾಲಿಡುವಾಗ ನಮ್ಮ ನಂತರದ ಪೀಳಿಗೆ, ನಮ್ಮ ಮಕ್ಕಳಿಗೆ ಅಧಿಕಾರ ಹಸ್ತಾಂತರ ಮಾಡಿ ಎಕ್ಸಸ್ ನಮ್ಮ ಹತ್ರ ಏನಿದೆ ದುಡ್ಡು ಅದನ್ನೆಲ್ಲವೂ ಸಹ ಸಮಾಜದ ಒಳಿತಿಗಾಗಿ ಮೀಸಲಿಡಬೇಕು ಅನ್ನೋದು ಒಂದು ಈ ರಂತಿದೇವನ ಒಂದು ಕಥೆಯಲ್ಲಿ ನಮ್ಗೆ ತಿಳಿದು ಬರುತ್ತೆ. ನಂತರ ಬಲರಾಮನು ಸಹ, ಬಲರಾಮ ಕೃಷ್ಣ ನಮ್ಗೆಲ್ಲ ಗೊತ್ತೇ ಇದೆ. ಭಗವದ್ಗೀತೆ ನಮ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ನೇರವಾಗಿ ಅವನು ಕೃಷ್ಣ ಪಾಲ್ಗೊಳ್ತಾ ಇದ್ರು ಸಹ ಸಾರಥಿಯಾಗಿ ಪಾಂಡವರಿಗೆ ಗೈಡ್ ಮಾಡ್ತಾ ಅವನು ಯುದ್ಧದಲ್ಲಿ ಪಾಲ್ಗೊಳ್ತಾನೆ. ಆದ್ರೆ ಅವರ ಅಣ್ಣ ಬಲರಾಮ ಈ ಯುದ್ಧದಿಂದ ವಿಮುಖನಾಗ್ತಾನೆ. ಅವನಿಗೆ ಈ ಬಂಧು ಬಾಂಧವರೊಡನೆ ಯುದ್ಧ ಮಾಡೋದಾಗ್ಲಿ, ಈ ಭೂಮಿಗೋಸ್ಕರ ಅನೇಕ ಪ್ರಾಣಹಾನಿಗಳು ಮಾಡೋದನ್ನು ಇಷ್ಟ ಆಗೋದಿಲ್ಲ. ಸೊ ಈ ಒಂದು ಪಾಲಿಸಿಯ ಬಲರಾಮ ಇಲ್ಲಿ ಕಾಳಿದಾಸನಿಗೆ ಬಹಳ ಇಷ್ಟ ಆಗ್ತದೆ. ಹಾಗಾಗಿ ರಂತಿದೇವ ಮತ್ತೆ ಬಲರಾಮನನ್ನ ಆದರ್ಶ ಪುರುಷನಾಗಿ ಈ ಒಂದು ಕಾವ್ಯದಲ್ಲಿ ಆಯ್ಕೆ ಮಾಡ್ಕೊಳ್ಳೋದಾಗಿದೆ. ಈ ಒಂದು ಸುಳಿವನ್ನು ನನಗೆ ಸಿಕ್ಕಿದ ಮೇಲೆ ನಾನು ಈ ಮೇಘದೂತ ಕಾವ್ಯವನ್ನ ಆಶ್ರಮ ಪದ್ಧತಿಯ ಆಂಗಲ್ ನಲ್ಲಿ ನಾನು ಇದನ್ನ ವಿಮರ್ಶೆ ಮಾಡಿದ್ದೀನಿ. ನಂತರ ಪರೋಪಕಾರ ಗುಣ,
ನಮ್ಮ ಉಳ್ಳವರ ಸಂಪತ್ತು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಹಂಚಿಕೆ ಆಗ್ಬೇಕು ಅಂತ ಹೇಳ್ತಾನೆ. ಇದರಲ್ಲಿ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾನೆ. ಅಂದ್ರೆ ನಮ್ಮ ಹತ್ರ ಸಂಪತ್ತಿದೆ ಅಥವಾ ನನ್ನ ಹತ್ರ ಏನೋ ಒಂದು ಇದೆ, ಅದು ಯಾರಿಗೂ ಬೇರೆಗೆ ನೀಡಿದೆ, ಆ ನೀಡಿರೋರಿಗೆ ನೀವು ಇದನ್ನ ದಯಪಾಲಿಸಿ ಅಂತ. ಮೇಘದ ಬಳಿ ನೀರಿದೆ, ಸೊ ಬತ್ತಿ ಹೋಗಿರ್ತಕ್ಕಂಥ ಕೆರೆ ಕಟ್ಟೆಗಳನ್ನ, ಸರೋವರಗಳನ್ನ, ನದಿಗಳನ್ನ ನೀ ತುಂಬಿಸು ಅಂತ ಹೇಳ್ತಾನೆ. ಸೊ ಕಾಡಿಗೆ ಬೆಂಕಿ ಬಿದ್ದಿದೆ, ಪ್ರಕೃತಿ ನಾಶ ಆಗ್ತಾ ಇದೆ, ಸೊ ಕಾಡ್ಗಿಚ್ಚನ್ನ ನಂದಿಸ್ಬೇಕಾಗಿರೋದು ನಿಮ್ ಕೆಲಸ ಅಂತ ಹೇಳ್ತಾನೆ. ಈ ರೀತಿ ಪರೋಪಕಾರ ಗುಣಗಳನ್ನ ಮೈಗೂಡಿಸ್ಕೊಳ್ಬೇಕು ನಾವು ಜೀವನದಲ್ಲಿ ಅನ್ನೋ ಒಂದು ಸಂದೇಶ, ಒಂದು ಸ್ಪಷ್ಟ ಸಂದೇಶ ಈ ಒಂದು ಕಾವ್ಯದಲ್ಲಿ ನಮಗೆ ಸಿಗ್ತದೆ. ಮತ್ತೆ ಕಾಳಿದಾಸನ ಮಹಿಳಾ ಪರ ಧೋರಣೆ ನಾವೆಲ್ಲ ಕೇಳಿದೀವಿ. ಸೀತಾಮಾತೆ ಮತ್ತೆ ರಾಮ ಬೇರೆ ಆಗಿದ್ದಾಗ ಸೀತೆ ಮೇಲೆ ಅಪವಾದ ಬರುತ್ತೆ. ಸೀತಾದೇವಿ ಗರ್ಭವತಿ ಆದ ನಂತರ ಆಕೆಯ ಮೇಲೆ ಅಪವಾದ ಬರುತ್ತೆ. ಅದಕ್ಕೆ ಇಲ್ಲಿ ಕಾಳಿದಾಸ ಎಷ್ಟು ಸೂಕ್ಷ್ಮತೆಯನ್ನು ಮೆರೆದಿದ್ದಾನೆ ಅಂತಂದ್ರೆ, ಯಕ್ಷ ಮತ್ತು ಯಕ್ಷಿಣಿ ದೂರ ಇದ್ದೀವಿ, ಲೋಕೋಪವಾದ ನಿನ್ನ ಮೇಲೆ ಸಮಾಜ ಒರೆಸುತ್ತೆ, ಆದ್ರೆ ಈ ಲೋಕೋಪವಾದಕ್ಕೆ ಅಂಜಬೇಡ, ನಾನು ನಿನ್ನ ಮೇಲೆ ಅಪವಾದ ಹೊರಿಸೋದಿಲ್ಲ, ಏನೇ ಅಪವಾದ ಇದ್ರು ನಾನೇ ನನ್ನ ಮೇಲೆ ಏರ್ಕೊತೀನಿ ಹೊರತು ನಿನ್ನ ಮೇಲೆ ಏರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತೇನೆ. ಇದು ಬದಲಾದ ಪರಿಸ್ಥಿತಿನಲ್ಲಿ ಕಾಳಿದಾಸನ ಚಿಂತನೆ ಯಾವ ದಿಕ್ಕಿನತ್ತ ಸಾಗಿದೆ, ಮಹಿಳೆಯರ ಪರವಾಗಿ ಮಹಿಳಾ ಮುಖಿಯಾಗಿ ಅವನು ಯಾವ ರೀತಿ ಮಾತಾಡಿದ್ದಾನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮತ್ತೆ ಮುಂದುವರೆದು ಕಾಳಿದಾಸ ಏನು ಪ್ರೂವ್ ಮಾಡೋದಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ, ಭೂಲೋಕವು ಸಹ ಸ್ವರ್ಗ. ಇಲ್ಲಿ ಎರಡು ಬರ್ತದೆ. ಭೂಲೋಕದ ಸ್ವರ್ಗ ಉಜ್ಜಯಿನಿ, ಸ್ವರ್ಗ ಏನು ಕಾಲ್ಪನಿಕ ಸ್ವರ್ಗ ಏನಿದೆ, ನಾವೇನ್ಕೊಂಡಿದ್ವಿ ಇಂದ್ರನ ಸ್ವರ್ಗ ಅಲ್ಕಾನಗರದಲ್ಲಿದೆ, ಕುಬೇರನ ರಾಜಧಾನಿ ಅಲ್ಕಾನಗರದಲ್ಲಿದೆ, ಅಥವಾ ಇಂದ್ರನ ರಾಜಧಾನಿ ಅಮರಾವತಿನಲ್ಲಿ ಸ್ವರ್ಗ ಇದೆ ಅಂತ ನಾವು ಕಾಲ್ಪನಿಕವಾಗಿ ಭಾವಿಸ್ಕೊಂಡಿದ್ದೀವೋ ಅದು ಕೇವಲ ಕಾಲ್ಪನಿಕ. ಆದ್ರೆ ಬದುಕಿರುವಾಗಲೇ ನಾವು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು. ಸೊ ಬದುಕಿದ್ದಾಗಲೇ ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ಅಂತಂದ್ರೆ ನಾವು ಸುಖವಾಗಿ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕು. ಮನಸ್ಸು ದುಃಖದಿಂದಿದ್ರೆ ಅದೇ ನರಕ, ಮನಸ್ಸು ಸಂತೋಷದಿಂದ್ರೆ ಅದೇ ಸ್ವರ್ಗ. ಅಲ್ಕಾದಲ್ಲಿ ಎಲ್ಲ ಸುಖ ಭೋಗ್ಯಗಳು ಇರ್ತದೆ ಯಕ್ಷಿಣಿಗೆ, ಆದ್ರೆ ಯಕ್ಷನಿಲ್ಲ ಅನ್ನೋ ಒಂದು ಚಿಂತೆ ಅವಳನ್ನ ನರಕದ ಬಾಗಿಲಿಗೆ ದೂಡಿರುತ್ತೆ. ಹಾಗಾಗಿ ಸ್ವರ್ಗದಲ್ಲಿದ್ರೂ ಸಹ ಅವಳು ನರಕ ಅನುಭವಿಸ್ತಾ ಇರ್ತಾಳೆ. ಹಾಗಾಗಿ ಭೂಲೋಕದಲ್ಲೇ ಇದ್ಕೊಂಡು ನೀವು ಈ ಆಶ್ರಮ ಪದ್ಧತಿಯನ್ನ ಅನುಸರಿಸಿ ನೀವು ಜೀವನ ನಡೆಸಿದಲ್ಲಿ ನಿಮಗೆ ಇಲ್ಲೇ ಸ್ವರ್ಗ ಸುಖ ಕಾಣುತ್ತೆ ಅನ್ನೋದು ಈ ಕಾವ್ಯದ ಒಂದು ಸ್ಪಷ್ಟ ಸಂದೇಶ. ಈ ರೀತಿ ಹಲವಾರು 5-6 ಆಂಗಲ್ಗಳಿಂದ ಈ ಮೇಘದೂತವನ್ನ ನಾನು ವಿಮರ್ಶೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತಾವೆಲ್ಲರೂ ಇದನ್ನ ಓದಿ ನನಗೆ ಫೀಡ್ಬ್ಯಾಕ್ ಅನ್ನ ನೀಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಸಾಹಿತ್ಯ ಕೃಷಿಯನ್ನ ಮಾಡಬಹುದು ಅಂತ ನಾನಾದ್ರೂ ಪಡೆದುಕೊಂಡಿದ್ದೀನಿ. ಯಾಕಂದ್ರೆ ನಾನು ಈಗ ವಾಲ್ಮೀಕಿ ರಾಮಾಯಣವನ್ನ ಕಾದಂಬರಿ ರೂಪದಲ್ಲಿ ತರಬೇಕು ಅಂತ ನಾನು ಆ ನಿಟ್ಟಿನಲ್ಲಿ ಅಧ್ಯಯನ ಮುಗಿಸಿದ್ದೀನಿ ಮತ್ತು ಆಗಲೇ ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ದೀನಿ. ಸೊ ಅಲ್ಲಿ ರಾಮಾಯಣದ ತುಂಬೆಲ್ಲ ಏನು ಅಲೌಕಿಕತೆ ತುಂಬಿದೆ, ಆ ಅಲೌಕಿಕತೆಯ ಮಿತ್ತನ್ನ ನಾನು ಇಲ್ಲಿ ಬ್ರಷ್ ಮಾಡೋದಕ್ಕೆ ನಿಮ್ಮ ಮುಂದೆ ಇವತ್ತಿನ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನಿಂತು ರಾಮಾಯಣ ಮಹಾಕಾವ್ಯವನ್ನ ನೋಡ್ತಾ ಇದ್ದೀನಿ. ಈಗ ರಾಮಾಯಣ ಮಹಾಕಾವ್ಯದಲ್ಲಿ ಬಲಿಚಕ್ರವರ್ತಿಯ ತುಳಿತಾರೆ. ಆ ಬಲಿಚಕ್ರವರ್ತಿ ಯಾವ ರೀತಿ ಮೋಸದಿಂದ ಅವನನ್ನ ಲಂಕೆಗೆ ಅಟ್ಟಿದ್ರು, ಯಾಕೆ ಕಟ್ಟಿದ್ರು, ಯಾರು ಅಟ್ಟಿದ್ರು, ಗಂಗಾವತರಣದ ಕಥೆ ಬರುತ್ತೆ. ಗಂಗೆ ಹೆಂಗೆ ನಮ್ಮ ಉತ್ತರ ಪ್ರದೇಶ ಉತ್ತರಾಖಂಡದಲ್ಲಿ ಹರಿತಾ ಇದ್ದು ಬಂಗಾಳದಲ್ಲಿ ಸೇರ್ತಾಳೆ, ಅದು ಹೆಂಗ್ ಬಂತು, ಇದು ಮ್ಯಾನ್ ಮೇಡ್ ಅದು ಗಂಗೆ, ಇವೆಲ್ಲ ವಿಚಾರಗಳು ನಿಮ್ಗೆ ಸಿಗ್ತದೆ. ಸೊ ಈ ರೀತಿ ನಾನೊಬ್ಬ ಇಂಜಿನಿಯರ್ ಆಗಿರೋದ್ರಿಂದ ನಾನೇನು ರಾಮಾಯಣಕ್ಕೆ ಹೆಸರು ರಾಮಾಯಣ ಕಾಂಡಗಳ ಅಡ್ಡಚ್ಛೇದ ನೋಟಗಳು ಅಂತ, ನಾವು ಇಂಜಿನಿಯರ್ಸ್ ಕ್ರಾಸ್ ಸೆಕ್ಷನ್ ವ್ಯೂಸ್ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಕಾಂಡಗಳನ್ನ ಅಡ್ಡಚ್ಛೇದ ನೋಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಫೀಡ್ಬ್ಯಾಕ್ಸ್, ಈ ಮೇಘದೂತ ಓದಿ ನೀವು ಫೀಡ್ಬ್ಯಾಕ್ಸ್ ಕೊಟ್ರೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ರಾಮಾಯಣದಲ್ಲಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅದು ಅನುಕೂಲ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತಾ ನಾನು ಒಂದು 2 ಮಾತುಗಳನ್ನ ಮುಗಿಸ್ತೇನೆ.